ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 124 ಅದರ 7ನೇ ವಾಕ್ಯ. ನಮ್ಮ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯಂತಿದೆ, ಬಲೆಯು ಹರಿದು ಹೋಯಿತು, ನಾವು ತಪ್ಪಿಸಿಕೊಂಡೆವು. ಕೀರ್ತನೆಗಾರನಾದ ದಾವೀದನು ಈ ಕೀರ್ತನೆಯನ್ನು ಬರೀತಾನೆ. ಯಾತ್ರಾ ಗೀತ 1ನೇ ವಾಕ್ಯದಿಂದ, ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತೆಂದು ಇಸ್ರಾಯೇಲರೇ ಹೇಳಲಿ. ದಾವೀದನು ತನ್ನ ಜೀವಿತದ ಅನುಭವವನ್ನು ಹೇಳ್ತಾ ಇದ್ದಾನೆ. ಇಸ್ರಾಯೇಲರಿಗೆ ಕೇಳ್ತಾ ಇದ್ದಾನೆ, ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತೆಂದು ಇಸ್ರಾಯೇಲರು ಹೇಳಲಿ. ಮಾತ್ರವಲ್ಲ, ನರರು ನಮಗೆ ವಿರೋಧವಾಗಿದ್ದಾಗ, ಯೆಹೋವನು ನಮಗೆ ಇಲ್ಲದಿದ್ದರೆ, ಈ ಲೋಕದಲ್ಲಿ ನಮಗೆ ವಿರೋಧಗಳು ಬಂದಾಗ, ಮನುಷ್ಯರು ನಮಗೆ ವಿರೋಧವಾದಾಗ, ನಮ್ಮ ವಿರೋಧದಲ್ಲಿ ಮನುಷ್ಯ ನಿಂತಾಗ ದೇವರ ಸಹಾಯ ಇಲ್ಲದೇ ಇದ್ದಿದ್ದರೆ, ದೇವರು ನಮ್ಮ ಸಂಗಡ ಇಲ್ಲದೇ ಇದ್ದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತು? ಈ ಬೆಳಗ್ಗೆ ನಾವು ಎದ್ದಿದ್ದೇವೆ ಅಂತ ಹೇಳಿದ್ರೆ ದೇವರ ಮಹಾಕೃಪೆ. ಕಳೆದ ರಾತ್ರಿ ನಿದ್ದೆ ಮಾಡಿದಾಗ ಅನೇಕರು ಎದ್ದೇಳಕ್ಕಾಗದೆ, ಅನೇಕರು ಈ ಲೋಕವನ್ನು ಬಿಟ್ಟು ಮಾರ್ಪಟ್ಟು ಹೋದಾಗ, ಅನೇಕರು ಬಲಹೀನತೆಯಲ್ಲಿ ವೇದನೆಯಲ್ಲಿ ಮುಳುಗಿ ಹೋದಾಗ ದೇವರ ಮಹಾಕೃಪೆ ನಮ್ಮ ಮೇಲೆ ಇದ್ದುದಕ್ಕಾಗಿ ಈ ದಿವಸ ಬೆಳಗ್ಗೆ ಕಾಣುವಂತೆ, ಮುಂಜಾನೆ ಎದ್ದು ಕರ್ತನನ್ನು ಮಹಿಪಡಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಈಗ ದಾವೀದನು ಹೇಳ್ತಾ ಇದ್ದಾನೆ, ಎಷ್ಟೋ ಸಮಯದಲ್ಲಿ ಶತ್ರು ನಮಗೆ ವಿರುದ್ಧವಾಗಿ ಬಂದ, ನಾವಿವತ್ತು ಶತ್ರುವಿನ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಅಲ್ಲಿಂದ ತಪ್ಪಿಸಿಕೊಂಡು ಸ್ವತಂತ್ರವಾಗಿ ಜೀವಿಸ್ತಾ ಇದ್ದರೆ ಅದಕ್ಕೆ ಕಾರಣ ಸರ್ವಶಕ್ತನಾದ ಒಬ್ಬ ದೇವರು. ಆತನು ಹೇಳ್ತಾನೆ 7ನೇ ವಾಕ್ಯದಲ್ಲಿ, ನಮ್ಮ ಜೀವ ಯಾವ ಥರ ಇದೆ ಅಂದರೆ ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿ ಅಂತಿದೆ. ತಪ್ಪಿಸಿಕೊಂಡ ಪಕ್ಷಿ ಅಂತ ಹೇಳಿದ್ರೆ, ಬಲೆ ಹಾಕಿದಾಗ ಬಲೆಯೊಳಗೆ ಈ ಪಕ್ಷಿ ಬಿದ್ದೋಗ್ಬಿಡ್ತು. ಆದರೆ ಏನೋ ಅಕಸ್ಮಾತ್ತಾಗಿ ಬಲೆಯಿಂದ ತಪ್ಪಿಸ್ಕೊಂಡು ಬಂದ. ಶತ್ರುವಾದ ಸೈತಾನನು ನಮಗೆ ವಿರುದ್ಧವಾಗಿ ಬಲೆಗಳನ್ನು ಹಾಕಿದಾಗ, ನಮಗೆ ವಿರುದ್ಧವಾಗಿ ತಂತ್ರಗಳನ್ನು ಎಣೆದಾಗ, ನಮಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡಿದಾಗ, ಅದರ ಮಧ್ಯದಲ್ಲಿ ಬಲೆಯಲ್ಲಿ ಬಿದ್ದಾಗಲೂ ಸಹ, ಗೊತ್ತಿಲ್ಲದೆ ಬಿದ್ದಾಗಲೂ ಆ ಬಲೆಯಿಂದ ನಮ್ಮನ್ನು ತಪ್ಪಿಸಿದ ದೇವರು. ಬಲೆ ಹರಿದು ಹೋಯಿತು, ನಾವು ತಪ್ಪಿಸಿಕೊಂಡೆವು. ಬಲೆ ಹೇಗೆ ಹರಿದೋಯ್ತು? ಅದನ್ನು ಹರಿದಂತಹ ಒಬ್ಬ ದೇವರಿದ್ದಾನೆ, ಸಹಾಯ ಮಾಡಿದಂಥ ಒಬ್ಬ ದೇವರಿದ್ದಾನೆ. ಬಲೆಯಲ್ಲಿ ಸಿಕ್ಕಿ ಒದ್ದಾಡಿ ಮೊರೆ ಇಟ್ಟಾಗ, ದೇವರೇ ಕಾಪಾಡು ಎಂಬುದಾಗಿ ಕೇಳಿದಾಗ, ನಮ್ಮ ಸಂಗಡ ಬಂದು ನಮ್ಮ ಹತ್ತಿರಕ್ಕೆ ಬಂದು ನಮ್ಮನ್ನು ಬಿಡುಗಡೆ ಮಾಡಿದ ಒಬ್ಬ ದೇವರಿದ್ದಾನೆ. ನಮಗೆ ಸಹಾಯ ಮಾಡಿದ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಬೆಳಗ್ಗೆ ಕರ್ತನಿಗೆ ಹೇಳೋಣ, ಸ್ವಾಮಿ, ನೀನನ್ನು ರಕ್ಷಿಸಿದ್ದಕ್ಕಾಗಿ ಸ್ತೋತ್ರ. ನೀನನ್ನ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಟ್ಟದ್ದಕ್ಕಾಗಿ ಸ್ತೋತ್ರ. ಎಷ್ಟೋ ಸಂದರ್ಭದಲ್ಲಿ ಶತ್ರು ತನ್ನ ಬಲೆಯನ್ನು ಹಾಕೋದು ನನ್ನನ್ನು ಎಳ್ಕೊಂಡು ಹೋಗೋದಕ್ಕಾಗಿ, ನನ್ನನ್ನು ಬಿಡಿಸುವುದಕ್ಕಾಗಿ ಅಲ್ಲ, ಸ್ವಲ್ಪ ಹೊತ್ತು ಬಲೆಯಲ್ಲಿ ಒದ್ದಾಡಿ ಹೋಗಲಿ ಅಂತ ಅಲ್ಲ, ನನ್ನನ್ನು ಟೋಟಲಾಗಿ ತನ್ನ ಕಸ್ಟಡಿಗೆ ತೆಗೆದುಕೊಳ್ಳುವುದಕ್ಕಾಗಿ. ಆದರೆ ವಾಕ್ಯ ಹೇಳ್ತದೆ, ನಮ್ಮ ಜೀವ ಇವತ್ತು ಯಾವ ಥರ ಇದೆ ಅಂತ ಹೇಳಿದ್ರೆ, ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯೋಪಾದಿಯಲ್ಲಿ. ಬೆಳೆಯಲ್ಲಿ ಬಿದ್ದಂತಹ ಪಕ್ಷಿ ತಪ್ಪಿಸಿಕೊಳ್ಳುವುದಕ್ಕೆ ಯಾವ ನಿರೀಕ್ಷೆ ಇರಲಿಲ್ಲ, ತಪ್ಪಿಸ್ಕೊಳ್ಳೋಕ್ಕಾಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ಆದರೆ ದೇವರು ಅದ್ಭುತವನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತದಲ್ಲೂ ಸಹ ಎಷ್ಟೋ ಕಷ್ಟಗಳು ಬಂದಾಗ, ವೇದನೆಗಳು ಬಂದಾಗ ಇದರಿಂದ ತಪ್ಪಿಸ್ಕೊಳ್ಳೋಕ್ಕಾಗದೇ ಇಲ್ಲ. ಇನ್ನು ಮುಂದೆ ನಮಗೆ ಬಿಡುಗಡೆನೇ ಇಲ್ಲ, ಇನ್ನು ನಮಗೆ ಜಯನೇ ಇಲ್ಲ, ಇನ್ನು ನಮಗೆ ಸಹಾಯ ಇಲ್ಲ ಎಂಬುದಾಗಿ ನೆನೆಸಿ ಗೋಳಾಡಿದ, ಕಣ್ಣೀರಿಟ್ಟಂತಹ ಸಂದರ್ಭದಲ್ಲಿ ನಿಮ್ಮ ಜೀವಿತದಲ್ಲಿ ಹತ್ತಿರವೇ ಬಂದು ನಮಗೆ ಸಹಾಯ ಮಾಡಿದ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅದ್ಭುತವನ್ನು ಮಾಡಿದ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ನಾವು ಆಶ್ರಯಿಸಿ ಮುಂದೆ ಹೋಗುವಾಗ ನಮ್ಮ ಜೀವಿತದಲ್ಲಿ ಕಳೆದ ದಿವಸಗಳಲ್ಲಿ ನಮ್ಮ ಮುಂದೆ ಶತ್ರು ಹಾಕಿದಂತಹ ಬಲೆಯಿಂದ ನನ್ನನ್ನು ನಿಮ್ಮನ್ನು ಬಿಡಿಸಿದಂತಹ ಒಬ್ಬ ದೇವರು, ನಮಗೆ ಸಹಾಯ ಮಾಡಿದಂತಹ ಒಬ್ಬ ದೇವರು, ಆತನು ನಮಗಾಗಿ ಜೀವಿಸ್ತಾ ಇದ್ದಾನೆ. ಈ ದಿವಸ ಕರ್ತನಿಗೆ ಹೇಳೋಣ, ಕರ್ತನೇ, ನನ್ನ ಜೀವಿತದಲ್ಲಿ ನೀನು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ. ನನ್ನನ್ನು ರಕ್ಷಿಸಿದಂತಹ ನಿನ್ನ ರಕ್ಷಣೆಗಾಗಿ ಸ್ತೋತ್ರ.
ನೀನು ಬಲೆಯನ್ನು ಹರಿಯದೇ ಇದ್ದಿದ್ರೆ, ನೀನು ಬಲೆಯಿಂದ ನನ್ನನ್ನು ಬಿಡಿಸದೇ ಇದ್ದಿದ್ರೆ, ಕರ್ತನೆ, ನಾನು ಬಲೆಯಲ್ಲಿ ಬಿದ್ದು ಒದ್ದಾಡಿ ಸೈತಾನನಿಗೆ ಆಹಾರವಾಗಬೇಕಾಗಿತ್ತು, ಸೈತಾನನ ಕಂಟ್ರೋಲಲ್ಲಿ ನಾನಿರಬೇಕಾಗಿತ್ತು. ಆದರೆ ನನ್ನನ್ನು ಬಲೆಯಿಂದ ಬಿಡಿಸಿದಂತಹ ದೇವರು, ನನ್ನನ್ನು ಬೇಟೆಗಾರನ ಬಲೆಯಿಂದ, ಶತ್ರುವಾದ ಸೈತಾನನ ಕೈಯಿಂದ, ಅವನ ಬಲೆಯಿಂದ ನನ್ನನ್ನು ಬಿಡಿಸಿದೆಯಪ್ಪ. ನನ್ನ ಬಲದಿಂದ ಹೊರಗೆ ಬರಲಿಲ್ಲ, ನೀನು ಬಲೆಯನ್ನು ಹರಿದಾಕ್ತೆ, ನೀನು ಅದರ ಮೇಲೆ ನನಗೆ ಜಯವನ್ನು ಕೊಟ್ಟೆ. ನಿನ್ನ ಸಹಾಯಕ್ಕಾಗಿ ಸ್ತೋತ್ರ. ಈ ಬೆಳಗ್ಗೆ ಆತನಲ್ಲಿ ಆಶ್ರಯಿಸೋಣ, ಆತನ ಮುಖವನ್ನು ನೋಡೋಣ. ನಮಗೆ ಜಯವನ್ನು ಕೊಟ್ಟಂತಹ ಒಬ್ಬ ದೇವರಿದ್ದಾನೆ, ನಮಗೆ ಅದ್ಭುತವನ್ನು ಮಾಡಿದ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರು ನಮಗಾಗಿ ಕಾರ್ಯ ಮಾಡುವವನಾಗಿದ್ದಾನೆ. ಆತನಲ್ಲಿ ಆಶ್ರಯಿಸೋಣ. ಬಲೆಯನ್ನು ಹರಿದು ನಮಗೆ ಜಯವನ್ನು ಕೊಟ್ಟ ಸರ್ವಶಕ್ತನಾದ ಆ ದೇವರಲ್ಲಿ ಆಶ್ರಯಿಸಿ ಮುಂದೆ ಸಾಗೋಣ. ದೇವರ ಕೃಪೆ ನಮ್ಮ ಮೇಲೆ ಅಪಾರವಾಗಿರಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನಕ್ಕೆ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ನಿನ್ನ ಮಕ್ಕಳನ್ನು ಕರ್ತನೆ ನೀನು ಆಶೀರ್ವದಿಸಪ್ಪ. ಶತ್ರುವಾದ ಸೈತಾನನ್ನು ಬಲೆ ಹಾಕಿ ಅವರನ್ನು ಹಿಡಿಯುವುದಕ್ಕಾಗಿ ಪ್ರಯತ್ನಿಸಿದಾಗ ಬಲೆಯಲ್ಲಿ ಬಿದ್ದರೂ ಸಹ ಅದರಿಂದ ಬಿಡಿಸಿದಂತಹ ಬಲೆಯನ್ನು ಹರಿದಾಕಿ ಜಯ ಕೊಟ್ಟಂತಹ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಮುಂದೆಯೂ ಸಹ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.